ವಿಜಯ್ ಅವರಿಗೆ ಆಡಳಿತದಲ್ಲಿ ಮೂಗು ತೋರಿಸುವಂಥ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ವಿಜಯ್ ಅವರು ಬಯಸಿದಂಥ ಒಂದು ಕನಸು ಕಂಡಂತಹ ಒಂದು ವ್ಯವಸ್ಥೆಯನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಆಗ್ತದನ ಈ ತಮಿಳುನಾಡಿನ ವಿಜಯ್ ಅವರ ಸರ್ಕಾರಕ್ಕೆ ಅಂತೇಳಿ TVK ಸರ್ಕಾರಕ್ಕೆ ಸಾಧ್ಯ ಆಗ್ತದನ. ಈ ಎಲ್ಲ ವಿಚಾರಗಳನ್ನು ಇವತ್ತು ನಾವು ವಿಚಾರ ಮಾಡಿದಾಗ ಒಂದು ಚಿಂತನೆ ಮಾಡಿದಾಗ ತಮಿಳಿಗ ವೆಟ್ರಿ ಕಳಗಂ ಪಕ್ಷ ಅದರ ನಾಯಕ ನಟ ವಿಜಯ ಅದರಲ್ಲೂ ಮುಖ್ಯ ವಿಜಯ ರಾಜಕೀಯಕ್ಕೆ ಬಂದು ತಪ್ಪು ಮಾಡಿದಾರ ಅಂದು ಒಮ್ಮೆ ಎಣಿಸಿದಾರೆ. ಮತ್ತೊಮ್ಮೆ ಇಲ್ಲ ಬರಲೇಬೇಕಲ್ಲ ಯೋಗ್ಯತೆಯನ್ನು ಪ್ರದರ್ಶನ ಮಾಡೋದಕ್ಕಾಗಿ. ಆದರೆ ಇವರು ಇದಕ್ಕೆ ಹೊಸ ಹಾದಿ ಏನಾದರೂ ಹುಡುಕ್ಲಿಕ್ಕೆ ಸಾಧ್ಯ ಇದೆ ಅಂತ ವಿಚಾರ ಮಾಡಬೇಕು. ಈಗ ಏನು ಅದಾವಲ್ಲ, ಈಗ 116 ಆಗ್ಯದ, ಇನ್ನು ಎಲ್ಲಪ್ಪ ಏನೀಗ ಶಪಥ ತೊಗೊಳ್ಳೋದು 4 ದಿವಸ ಲೇಟ್ ಆದ್ರೇನು ತಪ್ಪಿಲ್ಲ, ಯೋಗ್ಯನ ತೊಗೊಳ್ಳೋವಂಥದ್ದು. ಮತ್ತು ಅದೇ ಕಾಲಕ್ಕೆ ನಮ್ಮ ರಾಜ್ಯಪಾಲರು ಸಹಿತ ಅಲ್ಲಿ ರಾಜ್ಯಪಾಲರು ರಿಸ್ಟ್ರಿಕ್ಟೆಡ್ ಆಗಿ ಈ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ನೀವು 118 ಜನ ಸೈನ್ಯ ತೊಗೊಂಬರ್ಬೇಕು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲೇ VCKಯ ಈ ಪಕ್ಷದ ಜನ ಒಂದಿಷ್ಟು ಇಲ್ಲ ನಮ್ಮ ಪೂರ್ತಿ ಮಾಡಿಕೊಂಡಿದ್ದಾರೆ ಸೈ ಅಂತ ಹೇಳ್ತಾ ಇದ್ದಾರೆ. ಒಟ್ಟು ಗದ್ದಲ. ಹೀಗಾಗಿ ವಿಜಯ್ ಅವರು ಇವತ್ತು ಈ ಪ್ರಮಾಣ ವಚನ ತೆಗೆದುಕೊಳ್ಳೋದ್ರಿಂದ ದೂರ ಸೇರೋದಷ್ಟಲ್ಲ, ನಾಡಿನಾಗ್ಬೋದು, ಮುಂದಿನ ಕ್ಷಣ ಏನಾಗ್ಬೋದು, ಇಡೀ ನಾಡಿನ ತುಂಬ ತಮಿಳುನಾಡಿನ ತುಂಬ ಜನ ಈ ಒಂದು ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಮುಂದಕ್ಕೆ ಹೋದಂಗೆ ಇನ್ನೂ ಚಟ್ಪಡಿಸ್ತಾ ಇದ್ದಾರೆ. ಅದು ನಿಧಾನಕ್ಕೆ ಎಲ್ಲೇ ಜಿ ರೂಪ ಪಡೆದತ್ತೇನೋ ಅನ್ನುವಂಥ ಆರೋಪ. ಯಾಕಂದರೆ ವಾತಾವರಣ ಹಂಗದ ಇವತ್ತಿನ ಯುವ ಜನಾಂಗ ಹೊಸ್ತನ್ನು ಬಯಸ್ತಾ ಇದೆ, ಚೇಂಜಿನ ಬಯಸ್ತಾ ಇದೆ ಅನ್ನೋದು ಅಲ್ಲೇ ಕಾಣ್ತಾ ಇದ್ವಿ. ಒಂದು ಕಡೆಗೆ ಸಂಪ್ರದಾಯ ಪದ್ಧತಿಯಂಥ ಶಕ್ತಿಗಳು ಬೆಳೀತಾ ಇದ್ದಾವೆ, ಅವರ ಕೇಂದ್ರದ ಅಧಿಕಾರ ಹಿಡಿತಾ ಇದ್ದಾರೆ. ಅದೇ ಕಾಲಕ್ಕೆ ಯುವ ಜನಾಂಗನು ಇದರ ವಿರೋಧವಾಗಿ ಅಲ್ಲೇ ಪ್ರತಿಭಟನೆ ರೂಪದಲ್ಲಿ ಹೊರಬಂತ ವಿರೋಧಿಸುವಂಥ ಶಕ್ತಿನೂ ಹೆಚ್ಚಾಗ್ತಾ ಇದ್ದಾವೆ. ಹೀಗಾಗಿ ಇವತ್ತಿನ ವಿಜಯ್ ಅವರ ಈ ಪಕ್ಷ TVK ಏನಪ್ಪ ಅಂತಂದ್ರೆ ಈ ಹೊಸ ರಾಜಕೀಯ ಶಕ್ತಿಯನ್ನು ಹುಟ್ಟಾಕ್ಬೋದಾ, ಹೊಸ ರೂಪ ಪಡಿಬೋದು ಅನ್ನೋಂಥ ಮಾತುಗಳು ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಈ ಒಂದು TVK ಆಗಿರ್ಬೋದು, ಮತ್ತು ಈಗ ನಾವು ನೋಡಿದ್ದೀವಿ ಅಣ್ಣಾ DMK ಇವು ಪಕ್ಷಗಳು ಒಂದು ಕಾಲಕ್ಕೆ ಜಬರ್ದಸ್ತಾಗಿ ಆದರ್ಶದ ಮಾತುಗಳನ್ನು ಮಾತಾಡಿದಂಥವ್ರನ್ನ. ಅದರಲ್ಲೂ ಮುಖ್ಯವಾಗಿ DMK ಪಕ್ಷ ಆಗಿರ್ಬೋದು, ಸ್ವತಃ ಅಣ್ಣಾ DMK ಪಕ್ಷ ಆಗಿರ್ಬೋದು, ಪೆರಿಯಾರ್ ಅವರ ಉನ್ನತ ವಿಚಾರಗಳಿಂದ ಪ್ರಭಾವಿತರಾಗಿ ಬಂದಂಥವ್ರು. ಆದರೆ ಇವತ್ತು ಅಣ್ಣಾ